ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯಾಜಿಷಿಯನ್ 311 ಟ್ಯಾರೋಟ್ಗೆ ಸ್ವಾಗತ. ಇದು ಸೆಪ್ಟೆಂಬರ್ ತಿಂಗಳ ಒಂದು ಮಂತ್ಲಿ ರೀಡಿಂಗ್ ಆಗಿರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ, ಯಾವ ದೇವರ ಆಶೀರ್ವಾದ ಇದೆ, ನಿಮಗೆ ಏಂಜಲ್ ಗೈಡೆನ್ಸ್ ಏನಿದೆ, ಈ ಮಂತ್ ಹೇಗಿರುತ್ತೆ, ಈ ತಿಂಗಳು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ಇದು ನೀವು ತಗೊಳ್ಳಿ. ಮೊದಲನೇದಾಗಿ ಮೇಷ ರಾಶಿಯವರಿಗೆ ಏನು ಬರ್ತಾ ಇದೆ ಅಂತ ನೋಡೋಣ. ಮೇಷ ರಾಶಿಯವರಿಗೆ ಈ ಮಂತಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ, ಹೇಗಿದೆ ಅಂತ ನೋಡೋಣ. ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಇದೆ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ. ಥ್ಯಾಂಕ್ ಯು. ಶ್ಯಾಮಕಾಳಿಯವರಿಂದ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು. ಮತ್ತು ನಿಮಗೆ ಇಲ್ಲಿ ನಿಮ್ಮ ಬ್ಲೆಸ್ಸಿಂಗ್ ನಿಮ್ಗೆ ಏನು ಸಿಗ್ತಾ ಇದೆ ಅಂದರೆ ಹೆಲ್ತಿನ ವಿಚಾರವಾಗಿ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು. ನಿಮ್ಮ ಹೆಲ್ತ್ ಕಡೆ ಯಾರು ಹೆಚ್ಚು ಫೋಕಸ್ ಮಾಡ್ತಾ ಇದ್ರಿ, ಹೆಲ್ತ್ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ರಿ, ಅವರಿಗೆ ರಿಕವರಿ ಆಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು. ಒಂದು ದೇವಿಗೆ, ನೀವು ಇಷ್ಟಪಡುವಂಥ ದೇವಿಗೆ ದಾಸವಾಳದ ಹೂಗಳನ್ನು ಇಲ್ಲ ಕೆಂಪು ಹೂಗಳನ್ನು ಸಮರ್ಪಣೆ ಮಾಡಿಕೊಂಡು ಬನ್ನಿ. ನಿಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಆ ತಾಯಿ ನೋಡ್ಕೊಳ್ತಾಳೆ ಅಂತ ಕೂಡ ಇರುವಂಥದ್ದು. ನೀವು ತುಂಬ ಈ ತಿಂಗಳಲ್ಲಿ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಇರ್ತೀರಾ ಅಂತ ಅಂದರೆ ಎಲ್ಲ ಒಂದು ಸ್ವಲ್ಪ ನಿಮಗೆ ಎಲ್ಲೋ ಒಂದು ವಿಚಾರಗಳಾಗಿರ್ಬೋದು, ಏನೇ ಆಗಿರ್ಬೋದು, ನಿಮಗೆ ಮುಂಚೆನೇ ಸೂಚನೆಗಳು ಸಿಗುತ್ತೆ. ನಿಮ್ಮ ಇಂಟ್ಯೂಷನ್ ವರ್ಕ್ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ನಿಮ್ಮ ತುಂಬ ಬುದ್ಧಿವಂತಿಕೆ ಆಗಿರ್ಬೋದು, ಇಲ್ಲಿ ಹೆಲ್ತ್ ವಿಚಾರವಾಗಿ ತುಂಬ ಬ್ಲೆಸ್ಸಿಂಗ್ಸ್ ಇದೆ ಈ ತಿಂಗಳಲ್ಲಿ ನಿಮಗೆ ಅಂತ ಕೂಡ ಬಂದಿರುವಂಥದ್ದು. ಮೇಷ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಈ ತಿಂಗಳು ಮೇಷ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿರುತ್ತೆ. ಈ ತಿಂಗಳಲ್ಲಿ ನೀವು ಒಂದು ಸ್ವಲ್ಪ ಸರಿಯಾಗಿ ಯಾರೂ ನಿಮಗೆ ಪ್ರೀತಿ ತೋರಿಸ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ಸಲ್ಲಿ ಇರ್ತೀರಾ, ತುಂಬ ನೋವಲ್ಲಿ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಸಾರಿ, ಜಾಗ ಇಲ್ಲ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಪ್ರೀತಿ ತೋರಿಸ್ತಾ ಇಲ್ಲ ಅನ್ನೋ ಒಂದು ಬೇಜಾರಲ್ಲಿ ಇರ್ತೀರಾ. ತುಂಬ ಒಂದು ಸ್ವಲ್ಪ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಿರೋರಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಕಡೆಯವರಿಂದ ಆಗಿರ್ಬೋದು, ನಿಮ್ಮ ಒಂದು ರೀತಿಯಲ್ಲಿ ನಿಮ್ಮ ಇಷ್ಟಪಟ್ಟ ಕಡೆಯಿಂದ ಆಗಿರ್ಬೋದು, ಒಂದಿಷ್ಟು ಸಮಸ್ಯೆಗಳಾಗತ್ತೆ ಅಂತ ಕೂಡ ಬಂದಿರುವಂಥದ್ದು. ಸಮಸ್ಯೆಗಳಂದರೆ ತುಂಬ ಮನಸ್ಸಿಗೆ ನೋವಾಗುತ್ತೆ, ಒಂದು ಸ್ವಲ್ಪ ಒಂದಿಷ್ಟು ಬೇಜಾರು ಮೂಡಲ್ಲಿ ಇರ್ತೀರಾ ಅಂತ ಕೂಡ ಇದೆ. ಮತ್ತು ಒಂದಿಷ್ಟು ಕನ್ಫ್ಯೂಷನ್ಸ್ ಕೂಡ ಆಗ್ಬೋದು ಈ ಮಂತಲ್ಲಿ. ಒಂದಿಷ್ಟು ಕನ್ಫ್ಯೂಷನ್ಸು ಫೈನಾನ್ಷಿಯಲಿ ವಿಚಾರವಾಗಿ ಕನ್ಫ್ಯೂಷನ್ಸ್ ಆಗುವಂಥದ್ದು, ಕೆಲಸದ ವಿಚಾರವಾಗಿ, ದುಡ್ಡಿನ ವಿಚಾರವಾಗಿ, ಮತ್ತು ಒಡವೆ ತಗೊಳ್ಳೋದ್ರಲ್ಲಿ, ಚಿನ್ನ ಖರೀದಿ ಮಾಡೋದ್ರಲ್ಲಾಗಿರ್ಬೋದು, ಮತ್ತು ನಿಮ್ಮ ಶತ್ರುಗಳ ಬಗ್ಗೆ ಆಗಿರ್ಬೋದು, ಮತ್ತು ಏನೋ ಮನೆ ತಗೊಳ್ಳೋದಾಗಿರ್ಬೋದು, ಎಲ್ಲೋ ಹೋಗೋದ್ರ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ಸ್ಟಾರ್ಟ್ ಆಗಿ ಆಮೇಲೆ ಮೆನಿ ಚೂಸಸ್, ನಿಮಗೆ ತುಂಬ ಆಪ್ಷನ್ಗಳು ಸಿಗುವಂಥದ್ದಿದೆ. ಹೇಗೆ ಮಾಡಬೇಕು ಅಂತ ಗೊತ್ತಾಗದೆ ಅಷ್ಟು ಕನ್ಫ್ಯೂಷನ್ಸ್ ಆಗುವಂಥದ್ದು ಇದೆ. ಮತ್ತು ಕೆಲವರು ನಿಮ್ಮ ರಿಲೇಟಿವ್ಸ್ ಮೇಲೆ ಕನ್ಫ್ಯೂಷನ್ಸ್, ನಿಮ್ಗೇನೋ ಸಮಸ್ಯೆಗಳನ್ನು ಮಾಡಿರ್ಬೋದು ಅನ್ನೋದು ಈ ಮಂತಲ್ಲಿ ನಿಮಗೆ ಅನಿಸ್ಬೋದು ಅಂತ ಕೂಡ ಇಲ್ಲಿ ಇದೆ. ಮತ್ತು ಫೈನಾನ್ಷಿಯಲಿ ವಿಚಾರವಾಗಿ ಇಲ್ಲಿ ಪಾರ್ಟ್ನರಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇರ್ಬೋದು. ಮೇಷರಾಶಿಯವರು ತುಂಬ ಪಾರ್ಟ್ ಟೈಮ್ ಜಾಬ್ ಮಾಡೋದಾಗಿರ್ಬೋದು, ಇಲ್ಲ ಪಾರ್ಟ್ನರಾಗಿ ಕೆಲಸ ಮಾಡೋದಾಗಿರ್ಬೋದು ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಫ್ರೆಂಡ್ಸ್ ಸೆಲೆಬ್ರೇಷನ್ ಮೂಡಲ್ಲಿ ಇರ್ತೀರಾ ನೀವು ಅಂತ ಇದೆ. ಮತ್ತು ನಿಮ್ಗೆ ಏನೋ ಸಮಸ್ಯೆಗಳಾಗಿದೆ, ಫ್ರೆಂಡ್ಸ್ ವಿಚಾರವಾಗಿ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇರೋದಾಗಿರ್ಬೋದು, ಮತ್ತು ಒಂದು ಎಲ್ಲೋ ಹೋಗೋದ್ರ ಬಗ್ಗೆ ಆಗಿರ್ಬೋದು, ಏನೋ ಮನಸ್ಸಿಗೆ ತುಂಬ ನೋವಾಗುತ್ತೆ ನಿಮಗೆ ಅಂತ ಕೂಡ ಬಂದಿರುವಂಥದ್ದು. ಈ ಮಂತು ಒಂದು ಸ್ವಲ್ಪ ತುಂಬ ಒಂದು 3 ಜನ ವ್ಯಕ್ತಿಗಳಿಂದ
ನೋವಾಗುವಂಥ ಚಾನ್ಸಸ್ ಇದೆ, ಮತ್ತು ಪ್ರೀತಿ ವಿಚಾರದಲ್ಲಿ ನೋವಾಗುವಂಥ ಚಾನ್ಸಸ್ ಇದೆ. ತುಂಬ ಹರ್ಟ್ ಆಗುತ್ತೆ ನಿಮಗೆ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು. ತುಂಬ ಟ್ರಾವೆಲಿಂಗ್ ಮಾಡ್ತೀರಾ ಈ ಮಂತಲ್ಲಿ, ನೀವೆಲ್ಲೋ ಟ್ರಾವೆಲಿಂಗ್ ಮಾಡ್ತೀರಾ, ತುಂಬ ಅಪ್ಸೆಟ್ಟಲ್ಲಿ ಹೋಗುವಂಥದ್ದು ಕೂಡ ಇದೆ. ಅಂದರೆ ಟ್ರಾವೆಲಿಂಗ್ ಮಾಡೋ ಜಾಗದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರ, ಈಗ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿರ್ಬೋದು, ನೀವು ಆ ಜಾಗಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು. ಆ ಜಾಗಕ್ಕೆ ಹೋಗುವಂಥ ಆ ಜಾಗಕ್ಕೆ ಹೋಗ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಒಂದಿಷ್ಟು ಬ್ಯಾಲೆನ್ಸಿಂಗಲ್ಲೇ ಇರುತ್ತೆ, ಯಾಕಂದರೆ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಾಗಿರೋದ್ರಿಂದ ಒಂದಿಷ್ಟು ಬ್ಯಾಲೆನ್ಸಿಂಗ್ ಮೂಡಲ್ಲಿ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಏನೋ ನಿಮಗೆ ಕನಸಿನ ಮುಖಾಂತರ ಏನೋ ಸೂಚನೆಗಳು ಸಿಗುತ್ತೆ ಅಂತ ಕೂಡ ಬಂದಿದೆ. ಯೂನಿವರ್ಸ್ ನಿಮಗೆ ಏನೋ ಸೂಚನೆನ ಕೊಡ್ತಾರೆ, ಸರಿಯಾಗಿರೋ ರೀತಿಯಲ್ಲಿ ತಗೊಳ್ಳಿ. ಅದು ನೆಗೆಟಿವಿಟಿನ ಪಾಸಿಟಿವಿನ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಡ್ರೀಮ್ ಬಗ್ಗೆ ಯೋಚನೆ ಮಾಡಿಕೊಂಡು ಕೆಲಸದ ಕಡೆ ಗಮನನ ಕೊಡೋದಿಲ್ಲ, ಹಂಗಾಗಿ ಒಂದು ಸ್ವಲ್ಪ ಕೆಲಸದ ಕಡೆ ಗಮನನ ಕೊಡಿ ಅಂತ ಕೂಡ ಬಂದಿರುವಂಥದ್ದು. ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನಲ್ಲಿ ಇರ್ತೀರ, ಸೆಲೆಬ್ರೇಟಿಂಗ್ ಬರುವಂಥದ್ದಿದೆ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಂಥದ್ದಿದೆ. ಒಂದಿಷ್ಟು ಟೈಮ್ಗಳು ನೀವು ಫ್ರೆಂಡ್ಸ್ ಜೊತೆನೇ ಈ ಮಂತಲ್ಲಿ ಆಲ್ಮೋಸ್ಟ್ ನೀವು ಫ್ರೆಂಡ್ಸ್ ಜೊತೆ ಇರುವಂಥದ್ದು, ನಿಮ್ಮ ಗುರುಗಳ ಜೊತೆ ಇರುವಂಥದ್ದು, ಎಲ್ಲೋ ಇಲ್ಲಿ ತುಂಬ ಗುರುಗಳ ಜೊತೆ ಅಂದರೆ ಒಂದು ಟ್ರಿಪ್ ಹೋಗುವಂಥದ್ದು, ಈ ಥರ ಎಲ್ಲೋ ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಕೂಡ ಇದೆ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಈ ಮಂತಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು. ನೀವು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದೀರಾ, ಇದೇ ಕೆಲಸ ಇದೇ ರೀತಿಯಲ್ಲಿ ಹೀಗಿದೆ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಆಗತ್ತೆ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮಗೆ ಪಾರ್ಟ್ನರಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ನಿಮಗೆ ಒಂದಿಷ್ಟು ಸಮಸ್ಯೆಗಳನ್ನು ಮಾಡ್ಬೋದು, ಅದರಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆನ ವಹಿಸಿ. ಪ್ರೀತಿ ಸಿಗ್ತಾ ಇಲ್ಲ, ಪ್ರೀತಿ ವಿಚಾರದಲ್ಲಿ ನಂಗೆ ನೋವಾಗಿದೆ ಅನ್ನೋರು ನಿಮಗೆ ಇನ್ನೂ ಒಂದು 2 ಆಫರ್ಗಳಿದೆ, ನಿಮಗೆ ಗೊತ್ತಿಲ್ಲ, ಬಟ್ ಅವರು ನಿಮಗೆ ಗೊತ್ತಿರೋ ಅಂಥವ್ರಾಗಿರ್ತಾರೆ, ನಿಮ್ಮನ್ನು ತುಂಬಾ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ತಾರೆ. ಅವರು ಇಷ್ಟಪಡ್ತಾ ಇದ್ದಾರೆ, ಕೆಲವು ತಿಂಗಳ ನಂತರ ನಿಮ್ಮನ್ನು ಅವರು ಮೀಟ್ ಮಾಡ್ಬೋದು ಅಂತ ಕೂಡ ಇದೆ. ತುಂಬ ಅಳ್ತಾ ಇದ್ದೀರಾ, ತುಂಬ ನೋವು ಕೊಡ್ತಾ ಇದೆ ಈ ಪ್ರೀತಿ ವಿಚಾರದಲ್ಲಿ, ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಿ, ಯಾರು ಕೂಡ ಸರಿಯಾಗಿರೋ ರೀತಿಯಲ್ಲಿ ನಿಮಗೆ ಪ್ರೀತಿ ತೋರಿಸ್ತಾ ಇಲ್ಲ ಅನ್ನೋ ಒಂದು ಗಿಲ್ಟ್ ನಿಮಗೆ ಯಾವಾಗಲೂ ಕಾಡ್ತಾ ಇರುವಂಥದ್ದು. ಮತ್ತು ಕನಸಲ್ಲಿ ಕೆಟ್ಟ ಕನಸುಗಳು ಬರ್ತಾ ಇರುವಂಥದ್ದು ಇದೆ. ಒಂದಿಷ್ಟು ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ಸಮಸ್ಯೆಗಳಾಗ್ತಾ ಇರುವಂಥದ್ದು ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಇರ್ಬೋದು, ಮತ್ತು ಒಂದಿಷ್ಟು ದೃಷ್ಟಿ ದೋಷಗಳು ಕೂಡ ಇರ್ಬೋದು. ಹಂಗಾಗಿ ನೀವು ಎಲ್ಲೋ ಹೋಗಿರುವಂಥ ಜಾಗದಲ್ಲಿ, ಮಲಗಿರುವಂಥ ಜಾಗದಲ್ಲಿ ಏನೋ ಸಮಸ್ಯೆಗಳಿದೆ, ಅದನ್ನೊಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ನೀವು ಅಂದರೆ ದುಡ್ಡಿನ ವಿಚಾರವಾಗಿ ನಿಮಗೆ ಏನೋ ಸಮಸ್ಯೆಗಳನ್ನು ಮಾಡಿದ್ದಾರೆ, ಪಾರ್ಟ್ನರಲ್ಲಿ ಕೆಲಸ ಮಾಡ್ತಾ ಇರುವಂಥ ಜಾಗದಲ್ಲಿ, ನಿಮ್ಮ ಬಿಸ್ನೆಸ್ ಮಾಡ್ತಾ ಇರ್ಬೋದು, ನೀವು ಹೋಗ್ತಾ ಇರುವಂಥ ಜಾಗದಲ್ಲಿ ಏನೋ ಒಂದು ಸಮಸ್ಯೆಗಳನ್ನು ಮಾಡಿದರೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ನೀವು ಹೋಗ್ಬೇಕಾಗಿರುವಂಥ ಜಾಗ ಆಗಿರ್ಬೋದು, ಎಲ್ಲೋ ನೀವು ಪ್ರಯಾಣ ಮಾಡಿರೋ ಟೈಮಲ್ಲಿ ಏನೋ ಸಮಸ್ಯೆಗಳಾಗಲಿ ಅಂತ ಏನೋ ಮಾಡಿರ್ಬೋದು, ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿರೋ ಜಾಗದಲ್ಲೂ ಕೂಡ ನಿಮಗೆ ಸಮಸ್ಯೆಗಳಾಗ್ಬೋದು, ಅದರ ಬಗ್ಗೆ ಹೆಚ್ಚು ಗಮನನ ಕೊಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ತುಂಬ ಸೆಲೆಬ್ರೇಷನ್ ಇದೆ, ತುಂಬ ಎಲ್ಲೋ ತುಂಬ ಈ ಮಂತಲ್ಲಿ ತುಂಬ ನೀರಿನ ಜಾಗ, ನೀರಿಂದ ವಿಶೇಷವಾಗಿರುವಂಥದ್ದು, ತುಂಬ ಇಲ್ಲಿ ಕಣ್ಣೀರು ಸಮಸ್ಯೆಗಳು ಬರುತ್ತೆ. ಮತ್ತು ನೀರಿರುವಂಥ ಜಾಗದಲ್ಲಿ ನೀರಿರುವಂಥ ಜಾಗನ ಹತ್ತಿರದಲ್ಲಿ ನೋಡ್ತೀರಾ, ಹತ್ತಿರದಲ್ಲಿ ವೀಕ್ಷಣೆ ಮಾಡ್ತೀರಾ ಅಂತ ಕೂಡ ಇದೆ. ತುಂಬ ನಿಮ್ಮ ಫ್ರೆಂಡ್ಸ್ಗೋಸ್ಕರ ಆಗಿರ್ಬೋದು, ಕೆಲಸ ಆಗಿರ್ಬೋದು, ತುಂಬ ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡೋದ್ರಲ್ಲಿ ತುಂಬ ಸ್ಟ್ರಾಂಗಾಗಿ ಇರ್ತೀರ. ಈ ಮಂತಲ್ಲಿ ಎಲ್ಲ ಕೆಲಸಗಳನ್ನೂ ಕೂಡ ಬೇಗ ಮಾಡ್ತೀರಾ, ತುಂಬ ಫಾಸ್ಟಾಗಿ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನೀವು ತುಂಬಾ ಕಷ್ಟಪಟ್ಟಿರೋದಕ್ಕೆ ಈ ಮಂತಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಸಕ್ಸಸ್ ನಿಮಗೆ ಸಿಗ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಏಂಜಲ್ಸ್ ಗೈಡೆನ್ಸ್ ಏನು ಕೊಡ್ತಾ ಇದ್ದಾರೆ ನಿಮಗೆ ಅಂತ ನೋಡೋಣ. ಏಂಜಲ್ ಕಡೆಯಿಂದ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಗೈಡೆನ್ಸ್ ಇದೆ ಮೇಷರಾಶಿಯವರಿಗೆ? ಏಂಜಲ್ಸ್ ಪ್ಲೀಸ್. ಎಸ್, ನೀವು ಅಂದ್ಕೊಂಡಿರೋವಂಥದ್ದೆಲ್ಲ ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು. ಇವಾಗ ಸದ್ಯಕ್ಕೆ ಕಾಂಪ್ರಮೈಸ್ ಆಗೋರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಕೂಡ ಇದೆ, ಅದು ನಿಮ್ಮ ಇಷ್ಟ. ಬಟ್ ನೋ ನೀಡ್ ಟು ವರಿ ಅಂತ ಬಂದಿರುವಂಥದ್ದು. ನಿಮಗೆ ಜನಗಳ ಸಹಾಯ ಬೇಕು ಅಂದರೆ ಹೆಲ್ಪ್ ತಗೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಬಟ್ ಕೆಲವೊಂದು ವಿಚಾರಗಳಿಗೆ ಇದು ನಾಟ್ ದ ರೈಟ್ ಟೈಮ್ ಅಂತ ಬಂದಿದೆ. ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಈ ಟೈಮನ್ನು, ಈ ಸಮಸ್ಯೆಗಳನ್ನು ತಗೊಳ್ಳೋದು ನಿಮಗೆ ಇಷ್ಟ ಆಗ್ತಾ ಇಲ್ಲ, ಹಂಗಾಗಿ ತುಂಬ ನೋವು ಆಗ್ತಾ ಇರ್ಬೋದು. ಹಂಗಾಗಿ
ಅದನ್ನು ಒಪ್ಕೊಳ್ಳುವಂಥ ಅದು ಕೂಡ ಇದೆ. ಅದಕ್ಕೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಇಲ್ಲ ಬೇಡ ಅಂತ ನಿರ್ಧಾರನ ತಗೊಳ್ಳಿ. ಸದ್ಯಕ್ಕೆ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಏಂಜಲ್ಸ್ ಆಗಿರ್ಬೋದು ನಿಮ್ಮ ಜೊತೆ ಇರ್ತಾರೆ ಅಂತ ಕೂಡ ಬಂದಿರುವಂಥದ್ದು. ನೀವು ಎಕ್ಸ್ಪೆಕ್ಟ್ ಮಾಡುವಂಥ ಕೆಲಸ ನಿಮ್ಗೆ ಆಗಬೇಕು ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಅದೊಂದು ಸ್ವಲ್ಪ ಈಗೋ ಇದೆಯಲ್ಲ, ಅದನ್ನೊಂದು ಸ್ವಲ್ಪ ಕಂಟ್ರೋಲಲ್ಲಿ ತೊಗೊಂಡು ಆ ಸಿಟ್ಟನ್ನು ಒಂಚೂರು